ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೋರ್ಟ್ಗೆ ರಿಟ್ ಅರ್ಜಿಯನ್ನು ಸಲ್ಲಿಸಿದ್ರು. ಈ ಅರ್ಜಿಯ ವಿಚಾರಣೆ ಆಗ್ತಾ ಇತ್ತು. ಈ ಅರ್ಜಿಯ ವಿಚಾರಣೆಯನ್ನ ಮುಂದೂಡಲಾಗಿದೆ ಎನ್ನುವಂತ ಮಾಹಿತಿ ಸಿಗ್ತಾ ಇದೆ. ಆಗಸ್ಟ್ 29ರ ಮಧ್ಯಾಹ್ನ 2:30ಕ್ಕೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿಯನ್ನು ಸಲ್ಲಿಸಿದ್ರು ಸಿಎಂ ಸಿದ್ದರಾಮಯ್ಯನವರು. ಮಧ್ಯಂತರ ಆದೇಶವನ್ನ ಹೈಕೋರ್ಟ್ ನೀಡ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಅರ್ಜಿ ವಿಚಾರಣೆ ಮುಂದೂಡಿಕೆ ಆಗಿದೆ. ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿ ಸಲ್ಲಿಸಿದ್ರು ಸಿದ್ದರಾಮಯ್ಯನವರು. ಆಗಸ್ಟ್ 29ನೇ ತಾರೀಕು ಸರಿಯಾಗಿ 10 ದಿವಸ ಬಿಟ್ಟು ರಿಟ್ ಅರ್ಜಿ ವಿಚಾರಣೆ ಆಗುತ್ತೆ. ಆಗಸ್ಟ್ 29ರ ಮಧ್ಯಾಹ್ನ 2:30ಕ್ಕೆ ವಿಚಾರಣೆಯನ್ನ ನ್ಯಾಯಾಧೀಶರು ಮುಂದೂಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಅರ್ಜಿ ವಿಚಾರಣೆಯನ್ನು ಮುಂದೂಡಿಕೆ ಮಾಡಲಾಗಿದೆ. ಆಗಸ್ಟ್ 29ರ ಮಧ್ಯಾಹ್ನ 2:30ಕ್ಕೆ ವಿಚಾರಣೆಯನ್ನು ಮುಂದೂಡಿಕೆ ಮಾಡಲಾಗಿರೋದು. ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿಯನ್ನು ಮುಖ್ಯಮಂತ್ರಿಗಳು ಸಲ್ಲಿಸಿದ್ರು. ಮಧ್ಯಂತರ ಆದೇಶವನ್ನು ಹೈಕೋರ್ಟ್ ಒಂದು ಕಡೆಯಲ್ಲಿ ಮಧ್ಯಂತರ ಆದೇಶವನ್ನು ನೀಡಲಾಗುತ್ತೆ ಎನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಸಿದ್ದರಾಮಯ್ಯ ಅರ್ಜಿ ವಿಚಾರಣೆ ಮುಂದೂಡಿಕೆಯಾಗಿದೆ. ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದನ್ನು ಖಂಡಿಸಿ ಒಂದು ಕಡೆಯಲ್ಲಿ ಸಂಪುಟದಲ್ಲೂ ನಿರ್ಧಾರವನ್ನು ತೆಗೆದುಕೊಳ್ಳಲಾಯಿತು. ಅದರ ಮುಂದಿನ ಭಾಗವಾಗಿ ಮುಖ್ಯಮಂತ್ರಿಗಳ ಕಾನೂನು ಹೋರಾಟ. ಏನೇ ಬರಲಿ ಎದುರಿಸ್ತೀನಿ ಅನ್ನುವಂಥ ಧೈರ್ಯದಲ್ಲಿದ್ದಂಥ ಸಿಎಂ ಸಿದ್ದರಾಮಯ್ಯನವರು ಹೈಕೋರ್ಟ್ ಮೊರೆ ಹೋಗ್ತಾರೆ. ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿಯನ್ನು ಸಲ್ಲಿಸ್ತಾರೆ. ರಿಟ್ ಅರ್ಜಿ ಇವತ್ತು ಮಧ್ಯಾಹ್ನ 2:30ರಿಂದ ವಿಚಾರಣೆ ಆಗುತ್ತೆ. ವಿಚಾರಣೆಯನ್ನು ನಡೆಸಿದಂಥ ಸಂದರ್ಭದಲ್ಲಿ ಒಂದಿಷ್ಟು ವಿಚಾರಗಳು ಗೊತ್ತಾಗುತ್ತೆ. ಸಿದ್ದರಾಮಯ್ಯ ಪರ ವಕೀಲರು ಹೇಳ್ತಾರೆ, ಇದು ದ್ವೇಷಪೂರಿತವಾಗಿ ಮಾಡಿದ್ದಾರೆ. ಸಂಪುಟದ ನಿರ್ಧಾರವನ್ನು ರಾಜ್ಯಪಾಲರು ಸ್ವೀಕರಿಸಿಲ್ಲ, ಕಾನೂನನ್ನು ಸರಿಯಾಗಿ ಪಾಲಿಸಿಲ್ಲ, ಸಂಪೂರ್ಣ ದ್ವೇಷಭರಿತವಾಗಿದೆ, ಚುನಾಯಿತ ಸರ್ಕಾರವನ್ನು ಕೆಡವುವಂಥ ಪ್ರಯತ್ನ ಆಗ್ತಾ ಇದೆ. ಈ ರೀತಿಯೆಲ್ಲ ಕೂಡ ವಾದ ಮಂಡನೆ ಆಯಿತು ಕೋರ್ಟ್ನಲ್ಲಿ. ಹಾಗೆಯೇ ಈಗ ಗೊತ್ತಾಗ್ತಾ ಇರೋಂಥ ಮಾಹಿತಿ ಪ್ರಕಾರ ಮಧ್ಯಂತರ ಆದೇಶವನ್ನು ಹೈಕೋರ್ಟ್ ನೀಡ್ತಾ ಇದೆ. ಹಾಗೆಯೇ ಆಗಸ್ಟ್ 29ಕ್ಕೆ ರಿಟ್ ಅರ್ಜಿಯ ವಿಚಾರಣೆಯನ್ನು ಮುಂದೂಡಲಾಗಿದೆ ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಆಗಸ್ಟ್ 29ರ ಮಧ್ಯಾಹ್ನ 2:30ಕ್ಕೆ ವಿಚಾರಣೆಯನ್ನು ಮುಂದೂಡಿದ್ದಾರೆ. ವಿಚಾರಣೆ ಆಗಸ್ಟ್ 29ರ ಮಧ್ಯಾಹ್ನ 2:00ವರೆಗೆ ನಡೆಯಲಿದೆ. ಸಿಎಂ ಸಿದ್ದರಾಮಯ್ಯ ಸಲ್ಲಿಸಿದ್ದಂಥ ರಿಟ್ ಅರ್ಜಿಯ ವಿಚಾರಣೆ ಮುಂದೂಡಿಕೆ ಮಾಡಲಾಗಿದೆ ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಆಗಸ್ಟ್ 29ರ ಮಧ್ಯಾಹ್ನ 2:30ಕ್ಕೆ ವಿಚಾರಣೆಯನ್ನು ಮುಂದೂಡಲಾಗಿದೆ. ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿಯನ್ನು ಮುಖ್ಯಮಂತ್ರಿಗಳು ಸಲ್ಲಿಸಿದ್ದಾರೆ. ಮಧ್ಯಂತರ ಆದೇಶವನ್ನು ಹೈಕೋರ್ಟ್ ನೀಡ್ತಾ ಇದೆ ಎನ್ನುವಂಥ ಮಾಹಿತಿ ಇದೆ. ಸಿಎಂ ಸಿದ್ದರಾಮಯ್ಯ ಅರ್ಜಿ ವಿಚಾರಣೆಯನ್ನು ಮುಂದೂಡಿಕೆ ಮಾಡಲಾಗಿದೆ. ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿಯನ್ನು ಮುಖ್ಯಮಂತ್ರಿಗಳು ಸಲ್ಲಿಸಿದರು. ಪ್ರಮುಖವಾಗಿ ನೋಡ್ತಾ ಹೋಗೋದಾದರೆ ಮೂಡ ಜಟಾಪಟಿ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಮಟ್ಟದ ಸದ್ದನ್ನು ಮಾಡಿತ್ತು. ಹಾಗೆಯೇ ಮುಖ್ಯಮಂತ್ರಿಗಳು ಅಕ್ರಮವಾಗಿ ಸೈಟ್ ಪಡೆದಿದ್ದಾರೆ ಎನ್ನುವಂಥ ಆರೋಪ ದೊಡ್ಡ ಮಟ್ಟದಲ್ಲಿ ಕೇಳಿಬಂದಿತ್ತು. ಈ ಸಂಬಂಧ ರಾಜ್ಯಪಾಲರಲ್ಲೂ ಕೂಡ ದೂರನ್ನು ಸಲ್ಲಿಸಲಾಗಿತ್ತು. ದಾಖಲಾಗಿರುವಂಥ 3 ದೂರುಗಳಿಗೆ ಸಂಬಂಧಿಸಿದಂತೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ರಾಜ್ಯಪಾಲರು ಕೊಟ್ಟಿದ್ದಾರೆ. ಅದರ ಮುಂದುವರಿದ ಭಾಗವಾಗಿ ಮುಖ್ಯಮಂತ್ರಿಗಳ ಕಾನೂನು ಹೋರಾಟಕ್ಕೆ ಸಂಬಂಧಿಸಿದಂತೆ ನೋಡ್ತಾ ಹೋಗೋದಾದರೆ ರಿಟ್ ಅರ್ಜಿಯನ್ನು ಹೈಕೋರ್ಟ್ಗೆ ಸಲ್ಲಿಸಿದ್ದಾರೆ ಸಿಎಂ. ಅರ್ಜಿಯ ವಿಚಾರಣೆ ಇವತ್ತಾಗಿದೆ. ಆದರೆ ವಿಚಾರಣೆಯನ್ನು ಮುಂದೂಡಲಾಗಿದೆ ಎನ್ನುವಂಥ ಮಾಹಿತಿ ಕೂಡ ಗೊತ್ತಾಗ್ತಾ ಇದೆ. ಸದ್ಯ ಆಗಸ್ಟ್ 29ಕ್ಕೆ ವಿಚಾರಣೆಯನ್ನು ಮುಂದೂಡಿದ್ದಾರೆ ಎನ್ನುವಂಥ ಮಾಹಿತಿ ಸಿಗ್ತಾ ಇರುವಂಥದ್ದು. ಕಾದು ನೋಡಬೇಕು ಮುಂದಿನ ದಿನಗಳಲ್ಲಿ ಏನು ನಿರ್ಧಾರಕ್ಕೆ ಬರ್ತಾರೆ ಎನ್ನುವುದಾಗಿ. ಆಗಸ್ಟ್ 29 ಮಧ್ಯಾಹ್ನ 2:00ವರೆಗೆ ವಿಚಾರಣೆ ನಡೆಯಲಿದೆ. ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಭವ್ಯ, ಸದ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಲ್ಲಿಸಿದ್ದಂಥ ರಿಟ್ ಅರ್ಜಿಯ ವಿಚಾರಣೆ ಆಗ್ತಾ ಇತ್ತು. ಅರ್ಜಿ ವಿಚಾರಣೆಯನ್ನು ಮುಂದೂಡಲಾಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಆಗಿರುವಂತಹ ಡೆವಲಪ್ಮೆಂಟ್ಸ್ಗಳ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ಭವ್ಯ. ಸಂಪತ್, ಸದ್ಯ ಹೈಕೋರ್ಟ್ ಜನಪ್ರತಿನಿಧಿಗಳ
ಒಂದು ನ್ಯಾಯಾಲಯಕ್ಕೆ ಕೂಡ ಸೂಚನೆಯನ್ನ ಕೂಡ ಕೊಟ್ಟಿರುವಂತದ್ದು. ಯಾಕಂದ್ರೆ ನಾಳೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಆದೇಶ ಬರಬೇಕಿತ್ತು. ಸೊ ಈ ಸಂಬಂಧ ಇವತ್ತು ಹೈಕೋರ್ಟ್ ಒಂದು ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಒಂದು ಆದೇಶವನ್ನು ಕೊಟ್ಟಿದೆ. ಅಂದ್ರೆ ಆಗಸ್ಟ್ 29ರವರೆಗೆ ವಿಚಾರಣೆಯನ್ನು ಕೂಡ ಮುಂದೂಡಬೇಕಂತ. ಅಂದ್ರೆ ಮೊದಲು ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಒಟ್ಟು ದೂರು ಕೂಡ ದಾಖಲಾಗಿತ್ತು. ಈ ಸಂಬಂಧಪಟ್ಟಂತೆ ಕಳೆದ ವಾರ ವಾದ ಪ್ರತಿವಾದ ಕೂಡ ನಡೆಯಿತು. ಈ ಸಂದರ್ಭದಲ್ಲಿ ನ್ಯಾಯಾಲಯ ನಾಳೆಗೆ ಒಂದು ದಿನಾಂಕವನ್ನ ಕೂಡ ನಿಗದಿ ಮಾಡಿತ್ತು. ಸದ್ಯ ಇವತ್ತು ಹೈಕೋರ್ಟ್ಗೆ ಸಿಎಂ ಪರ ವಕೀಲರನ್ನು ಮೆಮೋವನ್ನು ಸಲ್ಲಿಕೆ ಮಾಡಿದ್ರು. ಅಂದ್ರೆ 2 ಮೆಮೋವನ್ನು ಸಲ್ಲಿಕೆ ಮಾಡಿದ್ರು. ಅಂದ್ರೆ ತುರ್ತಾಗಿ ವಿಚಾರಣೆಯನ್ನ ಮಾಡ್ಬೇಕಿತ್ತು. ರಾಜ್ಯಪಾಲರ ಸೋಕಸ್ ನೋಟಿನಲ್ಲಿ ಯಾವುದೇ ರೀತಿಯಾದಂತಹ ಹುರುಳಿಲ್ಲ ಅಂತ ಆರೋಪವನ್ನ ಕೂಡ ಮಾಡಿದ್ರು. ಸೊ ಇವತ್ತು ವಾದ ಪ್ರತಿವಾದ ಕೂಡ ನಡೆಯಿತು. ಈ ಸಂದರ್ಭದಲ್ಲಿ ಬಹಳಷ್ಟು ವಿಚಾರಗಳನ್ನ ಕೂಡ ಸಿಎಂ ಪರ ಹಿರಿಯ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದವನ್ನ ಕೂಡ ಮಾಡಿರುವಂತದ್ದು. ಅಂದ್ರೆ ರಾಜ್ಯಪಾಲರ ಸೋಕಸ್ ನೋಟಿಸ್ಗೆ ಉತ್ತರ ನೀಡಲಾಗಿತ್ತು. ಆದ್ರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ ದೂರುಗಳೆಲ್ಲ ದುರುದ್ದೇಶ ಪೂರಿತವಾಗಿದೆ. ಅಷ್ಟು ಮಾತ್ರವಲ್ಲದೆ ಯಡಿಯೂರಪ್ಪ ಅವರು ಏನು ಸಿಎಂ ಆಗಿದ್ದ ಸಂದರ್ಭದಲ್ಲಿ ಅವರು ಬಂಧನಕ್ಕೊಳಪಟ್ಟಿದ್ರು. ಆ ವಿಚಾರಗಳನ್ನೆಲ್ಲ ಉಲ್ಲೇಖವನ್ನ ಕೂಡ ಮಾಡಿರುವಂತದ್ದು. ಈ ಸಂದರ್ಭದಲ್ಲಿ ಅಂದ್ರೆ ರಾಜ್ಯಪಾಲರ ಪರ ವಕೀಲರು ಕೂಡ ವಾದವನ್ನ ಮಂಡಿಸಿದ್ರು. ಅಂದ್ರೆ ಯಾವುದೇ ಕಾರಣಕ್ಕೂ ಪ್ರಾಸಿಕ್ಯೂಷನ್ ನ ಅನುಮತಿಯನ್ನ ನಿರಾಕರಣೆ ಮಾಡಬಾರ್ದಂತ ವಾದವನ್ನು ಕೂಡ ಮಾಡಿದ್ರು. ಆಗ ಈ ಸಂದರ್ಭದಲ್ಲಿ ಹಲವಾರು ವಿಚಾರಗಳನ್ನ ಕೂಡ ಮುಂದಿಟ್ಟುಕೊಂಡು ಸಿಎಂ ಪರ ವಕೀಲರು ವಾದವನ್ನ ಕೂಡ ಮಾಡಿದ್ರು. ಈ ಸಂದರ್ಭದಲ್ಲಿ ಹೈಕೋರ್ಟ್ ಅಂದ್ರೆ ವಿಚಾರಣೆ ಸದ್ಯ ಆಗಸ್ಟ್ 29ಕ್ಕೆ ಮುಂದೂಡಿಕೆ ಮಾಡಿದೆ. ಸೊ ಆಗಸ್ಟ್ 29ರಂದು ಯಾವ ರೀತಿಯಾದಂತಹ ಹೈಕೋರ್ಟ್ ಸೂಚನೆ ನೀಡುತ್ತೆ ಅನ್ನೋದು ಕೂಡ ಇಲ್ಲಿ ಪ್ರಮುಖವಾಗಿರುವಂತದ್ದು. ಹಾಗೇನೆ ಈ ಸಂದರ್ಭದಲ್ಲಿ ಏನು ದೂರನ್ನ ಸಲ್ಲಿಸಿದ್ರು ದೂರುದಾರ ಟಿ.ಜೆ. ಅಬ್ರಾಹಂ ಪರ ವಕೀಲರಾಗಿರ್ಬೋದು, ಹಾಗೇನೆ ಇತರೆ ಪರ ವಕೀಲರು ಕೂಡ ತಮ್ಮ ಆಕ್ಷೇಪಣೆಯನ್ನ ಸಲ್ಲಿಕೆ ಮಾಡಿರುವಂತದ್ದು. ಯಾಕಂದ್ರೆ ನ್ಯಾಯಾಧೀಶರು ಎಲ್ಲಾ ಪ್ರತಿವಾದಿಗಳು ಆಕ್ಷೇಪಣೆ ಸಲ್ಲಿಕೆ ಮಾಡಲಿ ಅಂತ ಸೂಚನೆಯನ್ನ ಕೂಡ ಕೊಟ್ರು. ಸೊ ಈ ಸಂದರ್ಭದಲ್ಲಿ ಆಕ್ಷೇಪಣೆ ಸಲ್ಲಿಕೆ ಮಾಡಲು ಅವಕಾಶ ಮಾಡಿಕೊಟ್ಟ ಕಾರಣಕ್ಕಾಗಿ ಟಿ.ಜೆ. ಅಬ್ರಾಹಂ ಅವರ ಪರ ವಕೀಲರು ವಾದನ ಕೂಡ ಅಂದ್ರೆ ಪ್ರಭುಲಿಂಗ ನಾಗದಗಿ ಅವರು ವಾದನ ಮಂಡನೆ ಮಾಡ್ತಾರೆ. ಅಂದ್ರೆ ಯಾವುದೇ ಕಾರಣಕ್ಕೂ ತಡೆಯಾಜ್ಞೆ ಕೊಡಬಾರ್ದಂತ ವಾದನ ಕೂಡ ಮಾಡ್ತಾರೆ. ಅಷ್ಟು ಮಾತ್ರವಲ್ಲದೆ 5 ನ್ಯಾಯಮೂರ್ತಿಗಳ ಪೀಠ ರಾಜ್ಯಪಾಲರ ಪರ ತೀರ್ಪನ್ನು ನೀಡಿದೆ. ಎಲ್ಲಾ ಕಾರಣಗಳು ನೀಡಿ ರಾಜ್ಯಪಾಲರು ಈ ರೀತಿಯಾದಂತಹ ತೀರ್ಮಾನವನ್ನ ಕೈಗೊಂಡಿದ್ದಾರೆ. ಹೀಗಾಗಿ ಯಾವುದೇ ರೀತಿಯಾದಂತಹ ಮಧ್ಯಂತರ ತಡೆ ನೀಡಬಾರ್ದು. ಅಷ್ಟು ಮಾತ್ರವಲ್ಲದೆ ನನ್ನ ವಾದವನ್ನ ಇದೇ ಗುರುವಾರಕ್ಕೆ ಮುಂದುವರಿಸ್ತೇನೆ ಅಂತ ತಿಳಿಸಿದ್ದು. ಆದ್ರೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ನಾಳೆ ಒಂದು ಆದೇಶವನ್ನ ನೀಡುತ್ತೆ ಅನ್ನೋದಿತ್ತು. ಆ ಕೋರ್ಟ್ ಆದೇಶ ನೀಡಿದರೆ ಸಮಸ್ಯೆ ಆಗಬಹುದು ಅಂತ ಹೈಕೋರ್ಟ್ ನ ಜಡ್ಜ್ ಕೂಡ ಒಂದು ಅಭಿಪ್ರಾಯ ಪಡ್ತಾರೆ. ಸೊ ಹಾಗಾಗಿ ರಾಜ್ಯಪಾಲರ ಆದೇಶಕ್ಕೆ ಯಾವುದೇ ತಡೆಯಾಜ್ಞೆ ನೀಡಬಾರ್ದಂತ ರಾಜ್ಯಪಾಲರ ಪರ ವಕೀಲರಾಗಿದ್ದಂತಹ ತುಷಾರ್ ಅವರು ಕೂಡ ಮನವಿಯನ್ನ ಮಾಡ್ತಾರೆ. ಅಂದ್ರೆ ಸೂಕ್ತ ಮಧ್ಯಂತರ ಆದೇಶವನ್ನ ನೀಡಲಾಗುವುದಂತ ಜಡ್ಜ್ ಕೂಡ ತಿಳಿಸುತ್ತಾರೆ. ಸದ್ಯ ಸಂಪತ್ ವಿಚಾರಣೆ ಆಗಸ್ಟ್ 29ಕ್ಕೆ ಮುಂದೂಡಲು ಸಿಂಘ್ವಿ ಒಂದು ವಾದನ ಕೂಡ ಮಾಡ್ತಾರೆ. ಅಂದ್ರೆ ಇವರು ಸಿಎಂ ಸಿದ್ದರಾಮಯ್ಯ ಪರ ವಕೀಲರು ಕೂಡ ಆಗ್ತಾರೆ. ಸೊ ಹೀಗಾಗಿ ಸದ್ಯ ಸಿಂಘ್ವಿ ಅವರ ವಾದವನ್ನ ಹೈಕೋರ್ಟ್ ಪುರಸ್ಕರಿಸಿದೆ. ಸೊ ಜನಪ್ರತಿನಿಧಿ ನ್ಯಾಯಾಲಯಕ್ಕೆ ಒಂದು ಸೂಚನೆಯನ್ನ ಕೂಡ ಕೊಟ್ಟಿರುವಂತದ್ದು. ಅಂದ್ರೆ ಆಗಸ್ಟ್ 29ರವರೆಗೆ ವಿಚಾರಣೆಯನ್ನ ಮುಂದೂಡಬೇಕು, ಯಾವುದೇ ರೀತಿಯಾದಂತಹ ಕ್ರಮವನ್ನ ಕೈಗೊಳ್ಳಬಾರ್ದು ಅನ್ನೋ ಸೂಚನೆಯನ್ನ ಕೂಡ ಕೊಟ್ಟಿರುವಂತದ್ದು. ಸಂಪತ್, ಥ್ಯಾಂಕ್ ಯು ಭವ್ಯ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಗಮನಿಸ್ತಾ ಇದೀವಿ, ಅರ್ಜಿ ವಿಚಾರಣೆ ಮುಂದೂಡಲಾಗಿದೆ. ಮುಂದೆ ಏನಾಗಬಹುದು ಎನ್ನುವಂಥ ಒಂದಷ್ಟು ಪ್ರಶ್ನೆಗಳು ಜನರಲ್ಲಿ ಇರಬಹುದು. ಒಂದು ಕಡೆಯಲ್ಲಿ ಅರ್ಜಿ ವಿಚಾರಣೆಯನ್ನು ಮುಂದೂಡಲಾಗಿದೆ. ಹಾಗೆಯೇ ಈಗ ಸಿಗ್ತಾ ಇರುವಂಥ ಮಾಹಿತಿ ಪ್ರಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಆಗಸ್ಟ್ 29ರವರೆಗೆ ಜನಪ್ರತಿನಿಧಿಗಳ ಕೋರ್ಟ್ ಆದೇಶ ಇರೋದಿಲ್ಲ. ಅರ್ಜಿ ವಿಚಾರಣೆಯನ್ನು ಮುಂದೂಡಲಾಗಿದೆ. ಆದೇಶ ನೀಡದಂತೆ ಹೈಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ. ನಾಳೆ ಆದೇಶವನ್ನು ನೀಡಬೇಕಿದ್ದಂಥ ಜನಪ್ರತಿನಿಧಿಗಳ ಕೋರ್ಟ್ ತಾತ್ಕಾಲಿಕ ರಿಲೀಫ್ ಸಿಗ್ತಾ ಇರುವಂಥದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ. ಆಗಸ್ಟ್ 29ರವರೆಗೆ ಜನಪ್ರತಿನಿಧಿಗಳ ಕೋರ್ಟ್ ಆದೇಶವಿಲ್ಲ. ಆದೇಶ ನೀಡದಂತೆ ಹೈಕೋರ್ಟ್ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಸೂಚನೆಯನ್ನು ಕೊಟ್ಟಿದೆ. ನಾಳೆ ಆದೇಶ ಹೊರಬೀಳಬೇಕಿತ್ತು. ಆದರೆ ಇಲ್ಲಿ ಆಗಸ್ಟ್ 29ರವರೆಗೆ ಯಾವುದೇ ಆದೇಶ ಬರಲ್ಲ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ನೋಡ್ತಾ ಹೋಗೋದಾದ್ರೆ ಇಲ್ಲಿ ಮುಖ್ಯಮಂತ್ರಿಗಳಿಗೆ ಸಿಗ್ತಾ ಇರೋದು ತಾತ್ಕಾಲಿಕ ರಿಲೀಫ್. ಆಗಸ್ಟ್ 29ರವರೆಗೆ ಜನಪ್ರತಿನಿಧಿಗಳ ಕೋರ್ಟ್ ಆದೇಶ ಇರೋದಿಲ್ಲ. ಆದೇಶ ನೀಡದಂತೆ ಹೈಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ. ನಾಳೆ ಆದೇಶವನ್ನು ಜನಪ್ರತಿನಿಧಿಗಳ ಕೋರ್ಟ್ ನೀಡಬೇಕಿತ್ತು. ಒಂದು ಕಡೆಯಲ್ಲಿ ಅರ್ಜಿ ವಿಚಾರಣೆ ಕೂಡ ಮುಂದೆ ಹೋಗಿದೆ. ಇನ್ನೊಂದು ಕಡೆಯಲ್ಲಿ ಸಿಎಂಗೆ ತಾತ್ಕಾಲಿಕ ರಿಲೀಫ್ ಕೂಡ ಸಿಗ್ತಾ ಇದೆ. ಮುಂದೆ ಏನಾಗುತ್ತೆ ಅದನ್ನು ಕೂಡ ಕಾದು ನೋಡಬೇಕಾಗುತ್ತೆ.
ಮುಂದಿನ ನಿರ್ಧಾರ ಏನು, ಮುಂದಿನ ನಡೆ ಏನು ಅಂತ ಹೇಳಿ. ಎಸ್, ಮತ್ತೊಮ್ಮೆ ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್. ಭವ್ಯ, ಈಗ ಸಿದ್ದರಾಮಯ್ಯನವರಿಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ, ಹಾಗಾದ್ರೆ ಮುಂದಿನ ಆದೇಶ ಯಾವತ್ತು ಅಂತೇಳಿ? ಎಸ್, ಖಂಡಿತ. ಯಾಕಂದ್ರೆ ಜನಪ್ರತಿನಿಧಿಗಳ ನ್ಯಾಯಾಲಯ ನಾಳೆ ಒಂದು ಆದೇಶವನ್ನ ಹೊರಡಿಸಬೇಕಿತ್ತು. ಸೊ ನಾಳೆ ಏನಾಗುತ್ತೆ ಅನ್ನೋದು ಕೂಡ ತೀವ್ರ ಕುತೂಹಲವಾಗಿತ್ತು. ಸೊ ಈ ಕಾರಣಕ್ಕಾಗಿ ಇವತ್ತು ತುರ್ತಾಗಿ ಹೈಕೋರ್ಟ್ಗೆ 2 ಮೆಮೋವನ್ನ ಸಲ್ಲಿಕೆ ಮಾಡ್ತಾರೆ. ಈ ಸಂದರ್ಭದಲ್ಲಿ 2 ಮೆಮೋ ಸಲ್ಲಿಕೆ ಆದ ಕಾರಣ ಸಿಜೆ ಅಥವಾ ರಿಜಿಸ್ಟರ್ ಒಂದು ನಿರ್ಧಾರ ಮಾಡ್ತಾರೆ ಅನ್ನೋದಿತ್ತು. ಸೊ ಹೀಗಾಗಿ ನಾಗಪ್ರಸನ್ನ ಅವರ ಬೆಂಚಲ್ಲಿ ಕೂಡ ಈ ವಿಚಾರಣೆ ಬರುತ್ತೆ. ಸೊ ಈ ಸಂದರ್ಭದಲ್ಲಿ ಹಿರಿಯ ವಕೀಲ ಸಿಂಘ್ವಿ ಅವರು ಬಹಳಷ್ಟು ವಿಚಾರಗಳನ್ನ ಮುಂದಿಟ್ಕೊಂಡು ಒಂದು ವಾದ ಪ್ರತಿವಾದವನ್ನ ಕೂಡ ಮಾಡ್ತಾರೆ. ಅಂದ್ರೆ ರಾಜ್ಯಪಾಲರು ಯಾಕೆ ಈ ರೀತಿಯಾದಂತಹ ತುರ್ತಾಗಿ ನಿರ್ಧಾರವನ್ನ ತೆಗೆದುಕೊಂಡ್ರು, ಅಂದ್ರೆ ಸೆಕ್ಷನ್ ಅಡಿ ಯಾವ ರೀತಿ ಪೊಲೀಸ್ ಅಧಿಕಾರಿಗಳು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೂಡ ಕೇಳಿಲ್ಲ. ಅಷ್ಟು ಮಾತ್ರವಲ್ಲದೆ ಸಿಎಂ ಕೂಡ ನಿವೇಶನದ ತೀರ್ಮಾನವನ್ನ ಕೂಡ ಕೈಗೊಂಡಿಲ್ಲ. ಹಾಗೇನೆ ರಾಜ್ಯಪಾಲರಿಗೆ ಯಾರ ಅಂದ್ರೆ ಒತ್ತಡ ಇತ್ತು, ಆ ರೀತಿಯ ವಿಚಾರಗಳನ್ನ ಕೂಡ ಒಂದು ಉಲ್ಲೇಖವನ್ನ ಮಾಡಿದ್ರು. ಪ್ರಮುಖವಾಗಿ ನಾಳೆ ಏನು ಜನಪ್ರತಿನಿಧಿಗಳ ನ್ಯಾಯಾಲಯ ಏನೊಂದು ಆದೇಶವನ್ನ ಕೊಡ್ತಾ ಇತ್ತು ಅನ್ನೋದು ಕೂಡ ಕುತೂಹಲ ಆಗಿತ್ತು. ಸೊ ಹೀಗಾಗಿ ಇವತ್ತೇ ಸಿಎಂ ಪರ ವಕೀಲರು ಹೈಕೋರ್ಟ್ಗೆ ಒಂದು ಮೆಮೋವನ್ನ ಸಲ್ಲಿಕೆ ಮಾಡಿದ್ರು. ಸೊ ಇವತ್ತು ಹೈಕೋರ್ಟ್ ನ ನಾಗಪ್ರಸನ್ನ ಅವರ ಬೆಂಚಲ್ಲಿ ಒಂದು ವಾದ ಪ್ರತಿವಾದ, ಅಷ್ಟು ಮಾತ್ರವಲ್ಲದೆ 3 ದೂರುದಾರರು ಏನಿದ್ದಾರೆ ಅವರು ಕೂಡ ಅವರ ಪ್ರತಿವಾದಿಗಳಿಗೆ ಆಕ್ಷೇಪಣೆ ಸಲ್ಲಿಕೆ ಮಾಡೋದಕ್ಕೆ ಸೂಚನೆ ಕೊಟ್ಟ ಕಾರಣ ಅವರ ಪರ ವಕೀಲರು ಕೂಡ ನ್ಯಾಯಾಲಯದಲ್ಲಿ ಒಂದು ವಾದ ಪ್ರತಿವಾದವನ್ನ ಮಾಡಿದ್ರು. ಸೂಕ್ಷ್ಮವಾಗಿ ಪರಿಗಣಿಸಿದ ಜಡ್ಜ್ ಏನ್ ಮಾಡಿದ್ದಾರೆ ಅಂದ್ರೆ ಜನಪ್ರತಿನಿಧಿಗಳ ಹೈಕೋರ್ಟ್ಗೆ ಒಂದು ಅಂದ್ರೆ ಸೂಚನೆಯನ್ನ ಕೂಡ ಕೊಟ್ಟಿರುವಂತದ್ದು. ಅಂದ್ರೆ ಆಗಸ್ಟ್ 29ರವರೆಗೆ ವಿಚಾರಣೆಯನ್ನ ಮುಂದೂಡ್ಬೇಕಂತ ಸಿಎಂ ಪರ ವಕೀಲರಾದಂತಹ ಹಿರಿಯ ವಕೀಲರು ಸಿಂಘ್ವಿ ಒಂದು ಮನವಿಯನ್ನ ಕೂಡ ಮಾಡ್ತಾರೆ. ಸೊ ಜಡ್ಜ್ ಇದನ್ನು ಪುರಸ್ಕರಿಸಿ ಜನಪ್ರತಿನಿಧಿ ನ್ಯಾಯಾಲಯಕ್ಕೆ ಒಂದು ಸೂಚನೆಯನ್ನ ಕೂಡ ಕೊಟ್ಟಿರುವಂತದ್ದು. ಅಂದ್ರೆ ಆಗಸ್ಟ್ 29ರವರೆಗೆ ಯಾವುದೇ ರೀತಿಯಾದಂತಹ ಕ್ರಮವನ್ನ ಕೈಗೊಳ್ಳಬಾರ್ದು. ಹಾಗೇನೆ ಆಗಸ್ಟ್ 29ರವರೆಗೆ ವಿಚಾರಣೆಯನ್ನ ಮುಂದೂಡ್ಬೇಕು. ಒಂದ್ ವೇಳೆ ಯಾರೇ ಕೂಡ ಅಂದ್ರೆ ಖಾಸಗಿ ದೂರನ್ನ ಸಲ್ಲಿಕೆ ಮಾಡಿದ್ರೆ ಇವಾಗಲೇ ಜನಪ್ರತಿನಿಧಿ ನ್ಯಾಯಾಲಯಕ್ಕೆ ಖಾಸಗಿ ದೂರು ಸಲ್ಲಿಕೆ ಆಗಿದೆ. ಈ ಸಂದರ್ಭದಲ್ಲಿ ಜನಪ್ರತಿನಿಧಿಗಳ ನ್ಯಾಯಾಲಯ ಟಿ.ಜೆ. ಅಬ್ರಾಮ್ ಅವರಿಗೆ ಬಹಳಷ್ಟು ಒಂದು ತರಾಟೆಯನ್ನ ಕೂಡ ತೆಗೆದುಕೊಳ್ಳಿತ್ತು. ಸೊ ಈ ಸಂದರ್ಭದಲ್ಲಿ ನಾಳೆಗೆ ಒಂದು ಆದೇಶವನ್ನ ಕೂಡ ಕಾಯ್ದಿರಿಸಿತ್ತು. ಸೊ ಈಗ ಹೈಕೋರ್ಟ್ ಈ ರೀತಿಯಾದಂತಹ ಸೂಚನೆ ಕೊಟ್ಟ ಕಾರಣಕ್ಕಾಗಿ ಜನಪ್ರತಿನಿಧಿಗಳ ನ್ಯಾಯಾಲಯ ಕೂಡ ಹೈಕೋರ್ಟ್ ನ ಸೂಚನೆಯನ್ನ ಪಾಲನೆ ಮಾಡಬೇಕಾಗುತ್ತೆ. ಸೊ ಆಗಸ್ಟ್ 29ರವರೆಗೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ತಾತ್ಕಾಲಿಕ ರಿಲೀಫ್ ಅಂತ ಹೇಳ್ಬೋದು. ಸೊ ಹೀಗಾಗಿ ಇವತ್ತು ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಕಾನೂನಿನ ಬಗ್ಗೆ ಬಹಳಷ್ಟು ಅರಿವನ್ನ ಕೂಡ ಹೊಂದಿರುವರು. ಸೊ ಅವರು ಕೂಡ ಹೇಳಿದಾಗೆ ರಾಜ್ಯಪಾಲರು ಏನು ಪ್ರಾಸಿಕ್ಯೂಷನ್ಗೆ ಆದೇಶವನ್ನ ನೀಡಿರ್ತಾರೆ, ಸೊ ಇದನ್ನು ಕಾನೂನು ರೀತಿಯಲ್ಲಿ ನಾನು ಹೋರಾಟ ಮಾಡ್ತೀನಿ ಅಂತ ಹೇಳಿದ್ರು. ಸೊ ಹೀಗಾಗಿ ಸಿಂಘ್ವಿ ಅವರನ್ನ ಕೂಡ ತಮ್ಮ ಪರ ವಕೀಲರಾಗಿ ನೇಮಕ ಮಾಡಿರುವಂತದ್ದು. ಅಷ್ಟು ಮಾತ್ರವಲ್ಲದೆ ಹಿರಿಯ ವಕೀಲರಾಗಿರುವಂತಹ ಶಾಸಕರು ಆಗಿರುವಂತಹ ಪೊನ್ನಣ್ಣ ಅವರು ಕೂಡ ಅವರ ಜೊತೆ ಇರುವಂತದ್ದು. ಸೊ ಎಲ್ಲಾ ವಕೀಲರ ಜೊತೆ ಇವತ್ತು ಒಂದು ಖಾಸಗಿ ಹೋಟೆಲ್ ಅಲ್ಲಿ ಸಭೆಯನ್ನ ಕೂಡ ಮಾಡ್ತಾರೆ. ಸಭೆ ನಡೆಸಿ ಎಲ್ಲಾ ರೀತಿಯಾದಂತ ಅಂದ್ರೆ ಕಾನೂನಿನ ರೀತಿ ಯಾವ ರೀತಿಯಾಗಿ ಹೋರಾಟವನ್ನ ಮಾಡ್ಬೋದು ಅನ್ನೋದನ್ನ ಕೂಡ ಇವರು ನಿರ್ಧಾರ ಮಾಡಿರುವಂತದ್ದು. ಅಷ್ಟು ಮಾತ್ರವಲ್ಲದೆ ಸಂಪತ್ ಅಂದ್ರೆ ಪ್ರಮುಖವಾಗಿ ಸಿಂಘ್ವಿ ಅವರು ಇವತ್ತು ವಾದ ಮಾಡುವಾಗ 1992ರಲ್ಲಿ ಮೂಢ ಸ್ವಾಧೀನ ಏನಾಗುತ್ತೋ 1998ರಲ್ಲಿ ಡಿನೋಟಿಫಿಕೇಶನ್ ಕೂಡ ಆಗಿತ್ತು. ಅಷ್ಟು ಮಾತ್ರ ಅಲ್ಲದೆ 2004ರಲ್ಲಿ ಸಿಎಂ ನೈಜನಿಗೆ ಇದೊಂದು ಮಾರಾಟವಾಗಿದೆ. 2005ರಲ್ಲಿ ಕೃಷಿ ಜಮೀನಾಗಿ ಇದು ಪರಿವರ್ತನೆ ಆಗಿರುವಂತದ್ದು. 2010ರಲ್ಲಿ ಇದು ಸಿಎಂ ಪತ್ನಿ ಸಹೋದರ ಅವರು ದಾನ ಪತ್ರವಾಗಿ ನೀಡಿದ್ದಾರೆ. ಅಷ್ಟು ಮಾತ್ರವಲ್ಲದೆ ಈ ಸಂದರ್ಭದಲ್ಲಿ ಸಿಎಂ ಯಾವುದೇ ರೀತಿಯಾದಂತಹ ಸ್ಥಾನ ಅಂದ್ರೆ ಸಚಿವರಾಗಿರ್ಲಿಲ್ಲ, ಸಿಎಂ ಆಗಿರ್ಲಿಲ್ಲ. ಸೊ ಸುಮ್ಮನೆ ವಿನಾಕಾರಣ ಆರೋಪವನ್ನು ಮಾಡ್ತಾ ಇದ್ದಾರೆ. ಅಷ್ಟು ಮಾತ್ರವಲ್ಲದೆ ರಾಜ್ಯಪಾಲರು ತರಾತುರಿಯಲ್ಲಿ ಪ್ರಕ್ರಿಯೆಯನ್ನ ತೆಗೆದುಕೊಂಡಿದ್ದಾರೆ ಅನ್ನೋದನ್ನ ಕೂಡ ಉಲ್ಲೇಖ ಮಾಡಿದ್ದಾರೆ. ಯಾಕಂದ್ರೆ ಯಡಿಯೂರಪ್ಪ ಪ್ರಕರಣವನ್ನು ಪ್ರಮುಖವಾಗಿ ಉಲ್ಲೇಖ ಮಾಡಿ ಆ ಸಂದರ್ಭದಲ್ಲಿ ಲೋಕಾಯುಕ್ತ ಪ್ರಕರಣವನ್ನು ಕೂಡ ದಾಖಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ಕೂಡ ದಾಖಲಿಸಿ ತದನಂತರ ನ್ಯಾಯಾಲಯಕ್ಕೆ ಸಬ್ಮಿಟ್ ಮಾಡಲಾಗಿತ್ತು. ಆದ್ರೆ ಇಲ್ಲಿ ಆ ರೀತಿಯಾದಂತಹ ಅಂಶಗಳು ಉಲ್ಲೇಖ ಮಾಡಿಲ್ಲ. ಸೊ ಹೀಗಾಗಿ ರಾಜ್ಯಪಾಲರ ಫೋಕಸ್ ನೋಟಿಸ್ನಲ್ಲಿ ಸ್ನೇಹಪ್ರಿಯ ಹಾಗೇನೆ ಪ್ರದೀಪ್ ಕುಮಾರ್ ಆಗಿರ್ಬೋದು, ಟಿ.ಜೆ. ಅಬ್ರಾಮ್ ಅವರ ದೂರಿಗೆ ಸಂಬಂಧಿಸಿದಂತಹ ಫೋಕಸ್ ನೋಟಿಸ್ ಅನ್ನ ಮಾತ್ರ ನೀಡಲಾಗಿದೆ. ಸೊ ಸರ್ಕಾರದ ವಿರುದ್ಧ ರಾಜ್ಯಪಾಲರು 12 ತೀರ್ಮಾನವನ್ನು ಕೂಡ ಕೈಗೊಳ್ತಾರೆ. ಸೊ 12 ದೂರುಗಳ ಬಗ್ಗೆ ರಾಜ್ಯಪಾಲರು ಕ್ರಮವನ್ನ ಕೈಗೊಂಡಿಲ್ಲ. ಯಾಕಂದ್ರೆ ಈ ಸಂದರ್ಭದಲ್ಲಿ ಈ ಹಿಂದೆ ಕೂಡ ರಾಜ್ಯಪಾಲರಿಗೆ ಬಹಳಷ್ಟು ಸಕ್ರಿಯರಾಗಿದ್ದಂತಹ ಕೆಲವರ ದೂರುಗಳನ್ನ ಕೂಡ ನೀಡಲಾಗಿತ್ತು. ಸೊ ಅವರ ದೂರುಗಳನ್ನ ಯಾವುದನ್ನ ಕೂಡ ಸೀರಿಯಸ್ ಆಗಿ ತೆಗೆದುಕೊಳ್ಳದೆ ಸಿಎಂ ವಿರುದ್ಧ ನೀಡಿದಂತಹ ದೂರನ್ನ ಯಾಕೆ ಸೀರಿಯಸ್ ಆಗಿ ತೆಗೆದುಕೊಂಡು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ ಅನ್ನೋದನ್ನ ಕೂಡ ಸಿಂಘ್ವಿ ಅವರು ಉಲ್ಲೇಖ ಮಾಡಿರುವಂತದ್ದು. ಯಾಕಂದ್ರೆ ಬಹಳಷ್ಟು ಸಚಿವರುಗಳ ವಿರುದ್ಧ ಆರೋಪಗಳು ಕೇಳಿ ಬಂದಿತ್ತು. ಇದು ರಾಜ್ಯಪಾಲರ ಅಂಗಳಕ್ಕೆ ಕೂಡ ತಲುಪಿತ್ತು. ಬಹಳಷ್ಟು ಜನ ರಾಜ್ಯಪಾಲರಿಗೆ ಕೂಡ ಹೋಗಿ ದೂರನ್ನ ಕೂಡ ಕೊಟ್ಟಿದ್ರು. ಆದ್ರೆ ರಾಜ್ಯಪಾಲರು
ಅವರ ದೂರನ್ನು ಪರಿಗಣಿಸಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿರಲಿಲ್ಲ. ಆದ್ರೆ ಈಗ ಸಿಎಂ ಸಿದ್ದರಾಮಯ್ಯ ಅವರ ದೂರು ಬಂದಾಗ ಅದನ್ನ ತಕ್ಷಣ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋದು ಯಾಕೆ? ಎಲ್ಲೋ ಒಂದು ಕಡೆ ಇದ್ರ ಹಿಂದೆ ಬಹಳಷ್ಟು ಹುನ್ನಾರ ನಡೀತಾ ಇದೆ ಅಂತ ಸಿಂಧು ಅವರು ಬಹಳಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಸದ್ಯ ಹೈಕೋರ್ಟ್ ಎಲ್ಲಾ ರೀತಿಯಾದಂತಹ ವಾದ ಪ್ರತಿವಾದಗಳನ್ನ ಕೂಡ ಆಲಿಸಿ ಈ ರೀತಿಯಾದಂತಹ ಸೂಚನೆಯನ್ನ ಕೊಟ್ಟಿರುವಂತದ್ದು. ಸದ್ಯದ ಮಟ್ಟಿಗೆ ಹೌದು, ತಾತ್ಕಾಲಿಕ ರಿಲೀಫ್ ಅಂತ ಹೇಳ್ಬೋದು. ಅಷ್ಟು ಮಾತ್ರವಲ್ಲದೆ ಸಿಎಂ ಸಿದ್ದರಾಮಯ್ಯ ಅವರು ಬಹಳಷ್ಟು ಕಾನೂನಿನ ಬಗ್ಗೆ ಅರಿವನ್ನ ಕೂಡ ಉಳ್ಳವರು. ಸೊ ಹೀಗಾಗಿ ಅವರು ಬಹಳಷ್ಟು ಹಿರಿಯ ವಕೀಲರನ್ನ ಇಟ್ಟುಕೊಂಡು ಸದ್ಯ ವಾದವನ್ನ ಕೂಡ ಮಾಡೋದಕ್ಕೆ ಮುಂದೆ ನಿರ್ಧಾರ ಮಾಡಿರುವಂತದ್ದು. ಸಂಪತ್, ಥ್ಯಾಂಕ್ ಯು ಭವ್ಯ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ವೆಲ್, ನಮ್ಮ ಪ್ರತಿನಿಧಿ ಭವ್ಯ ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ರು. ಮುಂದೆ ಏನಾಗಬಹುದು, ಇವತ್ತು ಕೋರ್ಟ್ನಲ್ಲಿ ಏನಾಯಿತು, ಈ ಎಲ್ಲ ವಿಚಾರಗಳ ಕುರಿತಂತೆ. ಒಟ್ಟಿನಲ್ಲಿ ಒಂದು ಹಂತದಲ್ಲಿ ನೋಡ್ತಾ ಹೋಗೋದಾದರೆ ತಾತ್ಕಾಲಿಕ ರಿಲೀಫ್ ಅಂತೂ ಮುಖ್ಯಮಂತ್ರಿಗಳಿಗೆ ಸಿಕ್ಕಿದೆ. ಇದೇನು ಪರ್ಮನೆಂಟ್ ಅಲ್ಲ. ಇನ್ನೂ 10 ದಿವಸ ಕಾದರೆ ಬೇರೆ ಆದೇಶ ಹೊರ ಬೀಳುವಂಥ ಸಾಧ್ಯತೆಗಳು ಕೂಡ ಇದೆ. ಆಗಸ್ಟ್ 29ರವರೆಗೆ ಜನಪ್ರತಿನಿಧಿಗಳ ಕೋರ್ಟ್ನಿಂದ ಆದೇಶ ಇರೋದಿಲ್ಲ. ಆದೇಶ ನೀಡದಂತೆ ಹೈಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ. ನಾಳೆ ಆದೇಶವನ್ನು ಜನಪ್ರತಿನಿಧಿಗಳ ಕೋರ್ಟ್ ನೀಡಬೇಕಿತ್ತು. ಆದರೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ ಎನ್ನುವಂಥದ್ದು ವೆರಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.